ಹಾಯ್, ನಾನು ನಿಮ್ಮ ಕಾರ್ತಿಕ್. ಗೋಕರ್ಣ ನೋಡಿಕೊಂಡು ಮುರುಡೇಶ್ವರ ನೋಡಿಕೊಂಡು ನಾವು ಬಂದಿದ್ದು ಉಡುಪಿಗೆ. ಉಡುಪಿಯಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಶ್ರೀ ಕೃಷ್ಣ ಮಠ, ಮಲ್ಪೆ, ಬೀಚು ಎಲ್ಲ ನೋಡ್ಕೊಂಡು ವಾಪಸ್ ಹೊರಟೋಗ್ತಾರೆ. ಆದರೆ ಇಲ್ಲಿ ನೋಡಲೇಬೇಕಾದಂಥ ಹಲವಾರು ದೇವಾಲಯಗಳಿವೆ. ಅದರ ಬಗ್ಗೆ ಹೇಳ್ತೀನಿ ಬನ್ನಿ. ನಾವು ಆಟೋದವ್ರನ್ನ ಕೇಳಿದಾಗ ಆಟೋದವರು ಈ ದೇವಾಲಯಗಳಿಗೆ ಕರ್ಕೊಂಡು ಹೋದರು. ಮೊದಲನೇದಾಗಿ ಕಡಿಯಾಳಿ ಶ್ರೀ ಮಹಿಷಮರ್ದಿನಿ ದೇವಾಲಯ. ಈ ದೇವಾಲಯ ಲೊಕೇಟ್ ಆಗಿರುವಂಥದ್ದು ಕಡಿಯಾಳಿಯಲ್ಲಿ. ಈ ದೇವಾಲಯ ಪುರಾತನ ದೇವಾಲಯವಾಗಿದ್ದು ರೀಸೆಂಟಾಗಿ ಇದನ್ನು ಹೊಸದಾಗಿ ಕಟ್ಟಿರ್ತಾರೆ. ಈ ದೇವಾಲಯ ಪವರ್ಫುಲ್ ಅಂತ ಹೇಳಿದ್ರು. ಈ ದೇವಾಲಯ ನೋಡಿಕೊಂಡು ನೆಕ್ಸ್ಟ್ ಹೋಗಿದ್ದೆ ನಾವು ಶ್ರೀ ಶನೈಶ್ಚರ ದೇವಾಲಯ. ಇದು ಬನ್ನಂಜೆಯಲ್ಲಿ ಲೊಕೇಟ್ ಆಗಿರುತ್ತೆ. ಈ ದೇವಾಲಯದ ವಿಶೇಷತೆ ಏನಂತಪ್ಪ ಅಂದರೆ ಇದು ಏಕಶಿಲಾ ವಿಗ್ರಹವಾಗಿದ್ದು 23 ಅಡಿಗಳ ಉದ್ದ ಇರುತ್ತೆ. ಇಲ್ಲಿ ಎಳ್ಳೆಣ್ಣೆ ಕೊಡ್ತಾರೆ. ಎಳ್ಳೆಣ್ಣೆ ತಗೊಂಡು 3 ಪ್ರದಕ್ಷಿಣೆ, ಅಲ್ಲೇ ಪಕ್ಕದಲ್ಲೇ ಮೆಟ್ಲಿರುತ್ತೆ. ಮೆಟ್ಲು ಹತ್ಕೊಂಡು ಹೋಗಿ ಸ್ವತಃ ನೀವೇ ನಿಮ್ಮ ಕೈಯಾರೆ ಶ್ರೀ ಶನೈಶ್ಚರ ದೇವರಿಗೆ ಎಳ್ಳೆಣ್ಣೆಯನ್ನು ಅರ್ಪಿಸಿ ಬರಬಹುದು. ಶನಿವಾರ ಇಲ್ಲಿ ವಿಶೇಷ ಪೂಜೆ ಇರುತ್ತೆ. ಈ ದೇವಾಲಯ ನೋಡಿಕೊಂಡು ನಾವು ನೆಕ್ಸ್ಟ್ ಹೋಗಿದ್ದೆ ಶ್ರೀ ಮಹಾಲಿಂಗೇಶ್ವರ ದೇವಾಲಯ. ಈ ದೇವಾಲಯ ಬನ್ನಂಜೆಯಲ್ಲೇ ಲೊಕೇಟ್ ಆಗಿರುತ್ತೆ. ಶ್ರೀ ಧರ್ಮಸ್ಥಳ ದೇವಾಲಯದ ನೋಡಿದಷ್ಟೇ ಅನುಭವ ಆಗುತ್ತೆ ನಿಮಗೆ. ಇದನ್ನು ನೋಡಿಕೊಂಡು ನಾವು ಹೋಗಿದ್ದು ಶ್ರೀ ಜಯದುರ್ಗಾ ಪರಮೇಶ್ವರಿ ದೇವಾಲಯ. ಇದು ಕನ್ನರ್ಪಾಡಿಯಲ್ಲಿ ಲೊಕೇಟ್ ಆಗಿರುತ್ತೆ. ಇದು ಸಹ ಪವರ್ಫುಲ್ ದೇವಾಲಯ ಅಂತ ಹೇಳಿದ್ರು. ಇದನ್ನು ನೋಡಿಕೊಂಡು ನಾವು ಹೋಗಿದ್ದು ನೆಕ್ಸ್ಟ್ ದೇವಸ್ಥಾನ ಜನಾರ್ದನ ಮತ್ತು ಶ್ರೀ ಮಹಾಕಾಳಿ ದೇವಾಲಯ. ಇದು ಲೊಕೇಟ್ ಆಗಿರುವಂಥದ್ದು ಅಂಬಲಪಾಡಿಯಲ್ಲಿ. ಮೊದಲು ಶ್ರೀ ಜನಾರ್ದನ ಸ್ವಾಮಿಯನ್ನು ದರ್ಶನ ಮಾಡಿಕೊಂಡು ಮಹಾಕಾಳಿ ದೇವಾಲಯ ದರ್ಶನ ಮಾಡಬೇಕು ಅಂದರು. ಅದೇ ರೀತಿ ಜನಾರ್ದನ ಸ್ವಾಮಿಯನ್ನು ದರ್ಶನ ಮಾಡಿಕೊಂಡು ಶ್ರೀ ಮಹಾಕಾಳಿಯನ್ನು ದರ್ಶನ ಮಾಡಿದೆವು. ಶ್ರೀ ಮಹಾಕಾಳಿಯನ್ನು ದರ್ಶನ ಮಾಡಿದಾಗ ನಮಗೆ ಮೈಯೆಲ್ಲ ಜುಮ್ ಅಂತು. ಯಾಕಪ್ಪ ಅಂದರೆ ದೇವಿಯ ರುದ್ರ ರೂಪ ನೋಡಿ ನಮಗೆ ಮೈಯೆಲ್ಲ ಜುಮ್ ಅಂತು. ಅದಾದ ನಂತರ ಪ್ರದಕ್ಷಿಣೆ ಮಾಡಬೇಕಾದ್ರೆ ಸುತ್ತಲೂ ನವದುರ್ಗೆಯರು ಪ್ರತಿಷ್ಠಾಪನೆ ಮಾಡಿರಲ್ಪಟ್ಟಿರ್ತಾರೆ. ಇದನ್ನು ನೋಡಿಕೊಂಡು ನಾವು ನೆಕ್ಸ್ಟ್ ಹೋಗಿದ್ದು ಶ್ರೀ ಶಿರಡಿ ಸಾಯಿಬಾಬಾ ಮತ್ತು ರಾಘವೇಂದ್ರ ಸ್ವಾಮಿ ದೇವಾಲಯಗಳು. ಮೊದಲು ಶ್ರೀ ಶಿರಡಿ ಸಾಯಿಬಾಬಾ ದರ್ಶನ ಮಾಡಿ ಪ್ರದಕ್ಷಿಣೆ ಮಾಡಬೇಕಾದ್ರೆ ಅಲ್ಲಿ ಒಂದು ಅಚ್ಚರಿ ಎದುರಾಯಿತು. ಏನಪ್ಪ ಅಂದರೆ ಒಂದು ಉಯ್ಯಾಲೆ ಮೇಲೆ ಶ್ರೀ ಶಿರಡಿ ಸಾಯಿಬಾಬಾರವರು ಮಲಗಿರುವಂತಹ ವಿಗ್ರಹವನ್ನು ಇಟ್ಟಿರ್ತಾರೆ. ಅದನ್ನು ನೋಡಿ ಗಾಬರಿ ಆಯಿತು. ಯಾಕಂದರೆ ಶ್ರೀ ಶಿರಡಿ ಸಾಯಿಬಾಬಾರವರೇ ರಿಯಲ್ ಆಗಿ ಬಂದು ಮಲಗಿರುವಂತಹ ಅನುಭವ ಆಯಿತು. ಇದನ್ನು ನೋಡಿಕೊಂಡು ನಾವು ಬಂದಿದ್ದು ಶ್ರೀ ರಾಘವೇಂದ್ರ ಸ್ವಾಮಿ ಮಠಕ್ಕೆ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠ ಇತ್ತು. ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಪ್ರವೇಶವಾಗ್ತಾ ಇದ್ದಂಗೆ ನಮಗೆ ತುಂಬ ಖುಷಿ ಆಯಿತು. ಯಾಕಪ್ಪ ಅಂದರೆ ಅವತ್ತು ಗುರುವಾರ ನಮ್ಮ ಗುರುಗಳ ದರ್ಶನ ಮಾಡಿಕೊಂಡು ಮಂತ್ರಾಕ್ಷತೆ ಮತ್ತು ಕಲ್ಲು ಸಕ್ಕರೆ ಪ್ರಸಾದವನ್ನು ತೆಗೆದುಕೊಂಡು ಮತ್ತೆ ಪುನಃ ಶ್ರೀಕೃಷ್ಣ ಮಠದ ಬಳಿ ಬಂದೆವು. ಅಲ್ಲಿ ನಮ್ಮ ಲಗೇಜ್ ಎಲ್ಲ ತಗೊಂಡು ಆಚೆ ಬಂದಾಗ ಎದುರುಗಡೆನೇ ಒಂದು ಚಿರುಮುರಿ ಅಂಗಡಿ ಇತ್ತು. ಇಲ್ಲಿ ವಿಶೇಷತೆ ಏನಪ್ಪ ಅಂದರೆ ಇಲ್ಲಿ ಕೊಬ್ಬರಿ ಎಣ್ಣೆಯಲ್ಲಿ ಚಿರುಮುರಿ ಮಾಡ್ತಾರೆ. ಇಲ್ಲಿ ಒಂದು ಪ್ಲೇಟು ಚಿರುಮುರಿ ಮತ್ತು ಟೊಮೆಟೊ ಸ್ಲೈಸ್ ತೆಗೆದುಕೊಂಡು ತಿಂದೆವು. ರುಚಿ ಅಂತೂ ತುಂಬ ಅದ್ಭುತವಾಗಿತ್ತು. ನೀವು ಬಂದಾಗ ಇಲ್ಲಿ ಎದುರುಗಡೆನೇ ಚಿರುಮುರಿ ಅಂಗಡಿ ಇರುತ್ತೆ. ಅದನ್ನು ತಗೊಂಡು ಟೇಸ್ಟ್ ಮಾಡಿ.